ಎಲ್ಲಿ ಬ್ರೋ ವಿನೋದು? ನೆನ್ನೆ ಫೋನ್ ಮಾಡಿದ್ರು ಲೂಸಿ ಆಪ್ಲಮ್ ಹೋಗೋಣ ಅಂತ. ನಿಮ್ಗೆ ನಾನು ಫೋನ್ ಮಾಡಿದ್ರ? ಇಲ್ಲ ಮಗ, ಡಾನ್ಸ್ ಕ್ಲಾಸ್ ಇತ್ತು, ಹೋಗಕ್ಕಾಗಿಲ್ಲ. ಹರ್ಷ, ನಿಮ್ಗೆ ನಾನು ಫೋನ್ ಮಾಡಿದ್ನಾ? ಮಾಡಿದ್ದ ಮಗ, ಆದ್ರೆ ಹೋಗಕ್ಕಾಗಿಲ್ಲ. ಎಲ್ಲೋನು ಶಾಂತ್ ಒಂದು ಫೋನ್ ಮಾಡಿ. ಎಲ್ಲಿದ್ಯಾ ವಿನೋದ್? ನಾನು ಇಲ್ಲೇ ಹರ್ಷ ಮನೆಯಲ್ಲೇ. ಸರಿ, ಬೇಗ ಬಾ ಮಗ. ಬಾ ಬಾಯ್. ಅವನಂತೆ ಬಾ ಮಗ. ಎಲ್ಲಿ ಅವರು? ಒಳಗೆ ಬಾಯ್. ಮತ್ತೆ ಹೇಗಿತ್ತು ಲೂಸಿಯ ಮೂವಿನೇ? ಸಖತ್ತಾಗಿದೆ ಮಗ. ತಲೆ ಕೆಟ್ಟೋಯ್ತು ಪಿಕ್ಚರ್ ನೋಡ್ಬಿಟ್ಟು. ಹೌದಾ? ಅಷ್ಟೊಂದು ತಲೆ ಕೆಡ್ತ ಬ್ರೋ? ತಲೆ ಕೆಡದ ಮನೆ ಹೋಗಿ ಮಲಗಿನಲ್ಲಿ ವಿಚಿತ್ರ ಕನ್ಸು. ಏನಪ್ಪ ಕನ್ಸು? ಕನ್ಸು ಹೆಂಗಿತ್ತು ಅಂದ್ರೆ ಲಿರಿಕ್ಸ್ ಬರ್ಬಿಟ್ಟಿದೀನಿ ನಾನು ಆ ಮೂವಿ ರಿವ್ಯೂ ತಗೊಂಡು. ಇದಕ್ಕಿಂತ ಇನ್ನೊಂದು ಟ್ವಿಸ್ಟ್ ಐತಿ ಮಗ. ನಾನು ಇವನು 3 ಜನ ಸಿಂಗರ್ಸ್ ಹೋಗಿದೀವಿ ಅದ್ರಲ್ಲಿ. ಹೇಗ ಆಡಿದ್ರಪ್ಪ? ಹೆಂಗ್ ಆಡಿದ್ವಿ ಅಂದ್ರೆ ಹೋದ್ರು ಬನ್ನಿ ನೋಡ. ಟಾರ್ಚ್ ಬಿಟ್ಟ ನಿಕ್ಕಿನ ನಾನ್ ನೋಡ್ದೆ, ಇನ್ನೊಬ್ಬ ನಿಕ್ಕಿನ ಹೀರೋ ಆಗ್ ನಾನ್ ನೋಡ್ದೆ. ಆ ನಿಕ್ಕಿ ಕತೆ ಎರಡರಲ್ಲೂ ಒಂದೇ ವ್ಯತೆ. ಸ್ಟೋರಿನ ನಂಬುದೋ ನಮ್ಮನ್ನೇ ನಂಬುದೋ, ಸ್ಟೋರಿನ ನಂಬಿಕೊಂಡ್ರೆ ತಲೆಯು ಪಕ್ಕ ಕೆಡುವುದೋ. ನೋಡು ಮಗಲು ಸಿಯಾನ ಚಿತ್ರವು ಬೊಂಬಾಟು, ನೋಡು ಮಗಲು ಸಿಯಾನ ಕುಣಿದಾಡುವೆ ಖುಷಿಪಟ್ಟು. ನಿರ್ದೇಶಕನೊಳಗೊಂದಿಹುದು ಅದ್ಭುತ ಕಲೆಯೊಂದು, ಆ ಕಲೆಗೆ ಬೆಲೆಯೂ ಸಿಕ್ಕಿದೆ, ಬರೆದಿರುವೆ ಸಾಲೊಂದು. ಪೂರ್ಣನ ಮ್ಯೂಸಿಕಲ್ಲು ಮೂಡುತ್ತಿತ್ತು ಅಲೆಯೊಂದು, ತೇಜಸ್ವಿಯಾಗಿ ಯೋಧನು ಗೊತ್ತಿಲ್ಲದೆ ಹಿಂದೆಂದು. ಲೂಸಿಯ ಮಾಡಿದ ಇವರಿಗೆ ಆಸ್ಕರೊಂದು ಸಿಗಬಹುದೇ, ಕನ್ನಡಿಗರ ಹೆಮ್ಮೆ ಎಂದೇ ಲೂಸಿಯಾನ ನಾ ತಿಳಿದೆ. ಏನಿದೆ ಈ ಪವನನ ತಲೆಯಲ್ಲಿ ಹೇಳದೆ, ಬಾಯಿ ಬಿಟ್ಟು ಸತೀಶನ ಭಾಷೆಯಲ್ಲಿ ಅಡಗಿದೆ ಮಂಡ್ಯದ ಆಸೆ ಗುಟ್ಟು. ನೋಡು ಮಗ ನೋಡು ಮಗ ನೋಡು ಮಗ ಲೂಸಿಯಾನ ಚಿತ್ರವು ಬೊಂಬಾಟು, ನೋಡು ಮಗ ಲೂಸಿಯಾನ ಕುಣಿದಾಡುವೆ ಖುಷಿಪಟ್ಟು. ಶಂಕರಣ್ಣನ ನಟನೆಯಲ್ಲಿ ನಿಕ್ಕಿಯ ಒಂದು ಚಿಂತೆ ಇದೆ, ಶ್ವೇತಾಳ ಮನಸ್ಸಿನಲ್ಲಿ ಪ್ರೀತಿಯ ಹೊಸ ಆಸೆ ಇದೆ. ಪಾಪ ಜಾನ್ಸು ಶಮಿಕ ಕಾಸ್ಟ್ಯೂಮ್ಸ್ ಫೇಮಸ್ ಆದ ಅಂಗಡಿಗಳು,
ಪ್ರೇಕ್ಷಕನ ತಲೆಯಲ್ಲಿ ಮೂಡಿವೆ ನೂರಾರು ಪ್ರಶ್ನೆಗಳು. ಇಂಥ ಒಳ್ಳೆ ಸಿನಿಮಾವನ್ನು ಎಷ್ಟು ಸಾರಿ ನೋಡುವುದು, ಕಷ್ಟಪಟ್ಟ ಇಂಥ ಕಲೆಗೆ ಬಹುಮಾನ ದೊರಕುವುದು. ಮನಸ್ಸಿಗೆ ಖುಷಿಯಾಗಿ ಹೋಗಿದೆ ಲೂಸಿಯ ಫಿಲ್ಮ್ ನೋಡಿದಾಗ, ಕೊಡುವೆವು ಒಂದೊಳ್ಳೆ ಸಲಹೆಯ ಲೂಸಿಯ ನೋಡು ಬೇಗ. ಟಾಕೀಸಲ್ ಟಾರ್ಚ್ ಬಿಟ್ಟ ನಿಕ್ಕೇನ ನಾನ್ ನೋಡ್ದೆ. ಓಕೆ ಮಗ, ಆಯ್ತು ಮಗ, ನೋಡ್ತಿ ಮಗ. ಲೂಸಿಯಾ.